ಸಿಎಂ ಗದ್ದುಗೆ ವಿಡಿ ಸತೀಶನ್ ಯಾಕೆ? ಹತ್ತು ದಿನಗಳ ಕುತೂಹಲ, ಆತಂಕ ಹಾಗೂ ನಿರೀಕ್ಷೆಗಳಿಗೆ ಅಂತ್ಯ ಹಾಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಕೇರಳದ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಅವರ ಹೆಸರನ್ನು ಘೋಷಿಸಿದೆ. ಕಾಂಗ್ರೆಸ್ ವರಿಷ್ಠರಿಗೆ ಅತ್ಯಾಪ್ತರಾಗಿರುವ ಹಿರಿಯ ನಾಯಕ ಕೆಸಿ ವೇಣುಗೋಪಾಲ್ ಅವರನ್ನ ಪಕ್ಕಕ್ಕೆ ಸರಿಸಿ ವಕೀಲ ವೃತ್ತಿಯಿಂದ ಮುಖಂಡರಾಗಿ ಬೆಳೆದ ಸತೀಶನ್ ಅವರಿಗೆ ಗದ್ದುಗೆ ಏರಲು ಅವಕಾಶ ಕಲ್ಪಿಸಿರೋದು ಆಶ್ಚರ್ಯಕರವಾಗಿದೆ. ಆದರೆ ಈ ಆಯ್ಕೆಯ ಹಿಂದೆ ಹಲವು ರಾಜಕೀಯ ಲೆಕ್ಕಾಚಾರಗಳು ಗೋಚರಿಸ್ತಾ ಇವೆ. ಕೇರಳದ ಹೊಸ ಸಿಎಂ ಆಗಿ ವಿಡಿ ಸತೀಶನ್ ಅವರನ್ನ ಆಯ್ಕೆ ಮಾಡಿರೋದು ಸಾಮಾನ್ಯವಾದ ನಿರ್ಧಾರ ಅಲ್ಲವೇ ಅಲ್ಲ. ಮುಖ್ಯವಾಗಿ ಜನರ ಬೆಂಬಲ ಪರಿಗಣಿಸಿ ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಧಾರ ತೆಗೆದುಕೊಳ್ಳೋಕೆ ಕಾರಣವಾಯಿತು. ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿದ್ದಾಗ ಎಲ್ಡಿಎಫ್ ಸರ್ಕಾರದಲ್ಲಿ ನಡೆದ ಭ್ರಷ್ಟಾಚಾರ ಹಗರಣಗಳನ್ನು ಬಯಲುಗೊಳಿಸಿದ್ದು, ಚಿನ್ನದ ಕಳ್ಳ ಸಾಗಣೆ ಪ್ರಕರಣ, ಕೆಐಐಎಫ್ಬಿ ಫಂಡಿಂಗ್ ವಿವಾದ, ಇತರೆ ಹಗರಣಗಳ ಆಧಾರದ ಮೇಲೆ ಪಿಣರಾಯಿ ವಿಜಯನ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಒಂಟಿ ಕಾಲಿನ ಮೇಲೆ ನಿಲ್ಲುವಂತೆ ಮಾಡಿದ್ರು. ಈ ಹೋರಾಟದಿಂದಾಗಿ ಅವರೊಬ್ಬ ಸ್ವಚ್ಛ ನಾಯಕ ಎಂಬ ವಿಶ್ವಾಸ ಕೇರಳದ ಜನರಲ್ಲಿ ಮೂಡಿಬಂತು. ಮೈತ್ರಿ ಪಕ್ಷಗಳ ಬಲ, ಕೆಸಿ ವೇಣುಗೋಪಾಲ್ ಅವರಿಗೆ ಕಾಂಗ್ರೆಸ್ನ ಬಹುಪಾಲು ಶಾಸಕರ ಬೆಂಬಲವಿತ್ತು. ಆದರೆ ಕಾಂಗ್ರೆಸ್ನ ಮತ್ತೊಬ್ಬ ನಾಯಕ ರಮೇಶ್ ಚಿನ್ನಿತಾಲ ಅವರಿಗೆ ಹೋಲಿಸಿದ್ರೆ ವಿಡಿ ಸತೀಶನ್ಗೆ ಪಕ್ಷದಲ್ಲಿ ಬೆಂಬಲಿಗರ ಸಂಖ್ಯೆ ಕಡಿಮೆ. ಆದರೂ ಮೈತ್ರಿ ಪಕ್ಷಗಳು ಸತೀಶನ್ ಉಮೇದುವಾರಿಕೆಯನ್ನ ಬೆಂಬಲಿಸ್ತಾ ಇವೆ. ಕೇರಳದಲ್ಲಿ ಮುಸ್ಲಿಂ ಲೀಗ್ ಹಾಗೂ ಇತರೆ ಸಣ್ಣ ಪಕ್ಷಗಳ ಬೆಂಬಲವಿಲ್ಲದೆ ಸ್ಥಿರ ಕಾಂಗ್ರೆಸ್ ಸರ್ಕಾರ ಸಾಧ್ಯವೇ ಇಲ್ಲ. ಆದ್ದರಿಂದ ಮಿತ್ರ ಪಕ್ಷಗಳಿಗೆ ಹತ್ತಿರವಾಗಿರುವ ಸತೀಶನ್ ಅವರನ್ನು ಆಯ್ಕೆ ಮಾಡುವುದು ಕಾರ್ಯತಂತ್ರದ ನಿರ್ಧಾರವೆಂದು ಹೈಕಮಾಂಡ್ ಪರಿಗಣಿಸಿದೆ. ಮತ್ತೊಂದೆಡೆ ಚುನಾವಣಾ ಪ್ರಚಾರದ ಸಮಯದಲ್ಲಿ ನಾನು ಮುಖ್ಯಮಂತ್ರಿ ಆಗಲೇಬೇಕೆಂದು ಬಯಸ್ತಿಲ್ಲ, ನನಗೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದ ಗೆಲುವು ಮುಖ್ಯ ಅಂತ ಘೋಷಿಸಿದ್ರು. ಈ ಹೇಳಿಕೆ ಕೆಸಿ ವೇಣುಗೋಪಾಲ್ ಅವರಿಗೆ ದೊಡ್ಡ ಮೈನಸ್ ಆಯಿತು. ಇದು ಮಿತ್ರ ಪಕ್ಷಗಳು ಮತ್ತು ಕಾರ್ಯಕರ್ತರಲ್ಲಿ ವಿಡಿ ಸತೀಶನ್ಗೆ ಹೆಚ್ಚಿನ ಸಹಾನುಭೂತಿ ತಂದುಕೊಟ್ಟಿತು. ಕೆಸಿ ವೇಣುಗೋಪಾಲ್ ಪರ ಬಣ ಅವರ ಹೆಸರಿನಲ್ಲಿ ಪೋಸ್ಟರ್, ಫ್ಲೆಕ್ಸ್ಗಳನ್ನು ಹಾಕಿದಾಗ ಓನ್ಲಿ ವಿಡಿ ಅಂತ ಪಕ್ಷದ ಕೇಡರ್ ಜೊತೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹರಿಯಲಾರಂಭಿಸಿತು. ವಿಡಿ ಸತೀಶನ್ 2001ರಿಂದ ಪರವೂರು ಕ್ಷೇತ್ರದಿಂದ ಶಾಸಕರಾಗಿ ಸತತವಾಗಿ ಗೆಲ್ಲುತ್ತಲೇ ಬಂದಿದ್ದಾರೆ. 2021 ಹಾಗೂ 2026ರ ನಡುವೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ರು. ಕೇರಳದಲ್ಲಿ ಯುಡಿಎಫ್ ಗೆಲುವಿನಲ್ಲಿ ವಿಡಿ ಸತೀಶನ್ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತಲೇ ಹೇಳಬಹುದು. ಇದಲ್ಲದೆ ವಕೀಲರಾಗಿ ಅವರ ಹಿನ್ನೆಲೆ, ತಳಮಟ್ಟದಿಂದ ಬೆಳೆದು ಬಂದ ಪರಿ, ಸಾಮಾಜಿಕ ಸೇವಾ ದೃಷ್ಟಿಕೋನ, ಕೇರಳ ಜನರು ಮಾತ್ರವಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಅವರನ್ನ ಸಮರ್ಥ ನಾಯಕ ಅಂತ ಪರಿಗಣಿಸಲು ಪ್ರಾರಂಭಿಸಿದ್ರು. ಕಾಂಗ್ರೆಸ್ ವರಿಷ್ಠರು ಇದನ್ನ ಪರಿಗಣನೆಗೆ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಇದರೊಂದಿಗೆ ತಳಮಟ್ಟದವರಿಗೂ ಕಾಂಗ್ರೆಸ್ನಲ್ಲಿ ಸಿಎಂ ಆಗುವ ಅವಕಾಶವಿದೆ ಅಂತ ಸಿಂಬಾಲಿಕ್ ಆಗಿ ಹೇಳಲು ಕಾಂಗ್ರೆಸ್ನ ಹೈಕಮಾಂಡ್ಗೆ ಅವಕಾಶ ಸಿಕ್ಕಿದೆ. ಇನ್ನು ವಿಡಿ ಸತೀಶನ್ ಅವರಿಗೆ ಆಡಳಿತ ನೇರ ಅನುಭವ ಇಲ್ಲದಿರಬಹುದು. ವಿರೋಧ ಪಕ್ಷದ ನಾಯಕರಾಗಿ ಅವರ ಹೋರಾಟ ಅಸಾಧಾರಣವಾಗಿತ್ತು. ಮಿತ್ರ ಪಕ್ಷಗಳ ಬೆಂಬಲ, ಜನರ ನಂಬಿಕೆ ಇವೆಲ್ಲವೂ ಸೇರಿ ದೆಹಲಿ ನಾಯಕರ ಮೇಲೆ ಒತ್ತಡವನ್ನ ಹೆಚ್ಚಿಸಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿತು. ಎನಿವೆ, ಯಾವುದೇ ಹೊಸ ಮುಖ್ಯಮಂತ್ರಿಯಂತೆ ಆಡಳಿತ ಮತ್ತು ಮೈತ್ರಿಕೂಟದ ನಿರ್ವಹಣೆ ಸತೀಶನ್ ಅವರಿಗೆ ಸವಾಲಾಗಿರಬಹುದು. ಒಟ್ಟಾರೆಯಾಗಿ ಅವರ ಕಾರ್ಯವೈಖರಿ ಹಾಗೂ ದೃಢ ನಿರ್ಧಾರಗಳು ಅವರನ್ನ ಕೇರಳದ ಅತ್ಯುತ್ತಮ ಮುಖ್ಯಮಂತ್ರಿಯನ್ನಾಗಿ ಮಾಡುವ ನಿರೀಕ್ಷೆಗಳಂತೂ ಇದ್ದೇ ಇದೆ.